ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಈ ಒಂದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ದೈಹಿಕ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಈ ಒಂದು ನೋಟಿಫಿಕೇಷನ್ನಲ್ಲಿ ಕನಿಷ್ಠ ಅಂಕಗಳು ಅನ್ನುವಂಥ ಒಂದು ನಿಯಮವನ್ನು ತಂದಿದ್ದಾರೆ. ಕನಿಷ್ಠ 35% ಆಗಲೇಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ನೆಗೆಟಿವ್ ಅಂಕಗಳ ಕುರಿತು ಇಲ್ಲಿ ಮಾಹಿತಿ ಇದೆ, ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಈ ಕನಿಷ್ಠ ಅಂಕಗಳು ಎಷ್ಟು, ಯಾವ ಪೇಪರಿಗೆ ಎಷ್ಟು ಪಡಿಬೇಕು ಮತ್ತು ನೆಗೆಟಿವ್ ಅಂಕಗಳು ಎಲ್ಲೆಲ್ಲಿ ನೀಡ್ತಾ ಬರ್ತಾರೆ ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ನೋಟಿಫಿಕೇಷನ್ ಆಗಿದೆ. ನೋಟಿಫಿಕೇಷನ್ದಲ್ಲಿ ಒಂದು ವಿಷಯ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿ ಪತ್ರಿಕೆ ಅಂದರೆ ಇಲ್ಲಿರುವಂಥದ್ದು 2 ಪತ್ರಿಕೆ, P1 ಮತ್ತು P2 ಅಂತ 2 ಪತ್ರಿಕೆ ಇದೆ. ಕನಿಷ್ಠ 35 ಅಂಕಗಳನ್ನು ಪಡೆಯುವುದು ಕಡ್ಡಾಯ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಪೇಪರ್ 1ದಲ್ಲಿ 35 ಅಂಕಗಳು, ಅಂದರೆ ಇದು 100 ಮಾರ್ಕ್ಸಿನ ಪರೀಕ್ಷೆ ಇರೋದರಿಂದ 35 ಅಂಕ, ಪೇಪರ್ 2ದಲ್ಲಿ 35 ಅಂಕ ಪಡೀಲೇಬೇಕು. ಅಂದರೆ ಒಟ್ಟಾರೆಯಾಗಿ ಟೋಟಲಿ 70 ಅಂಕಗಳನ್ನು ಪೇಪರ್ 1 ಪೇಪರ್ 2 ಸೇರಿಕೊಂಡು ತಗೊಳ್ಳೇಬೇಕು. ಅಂದರೆ 70 ಕ್ವಶನ್ಸ್. ಇಲ್ಲಿ 100 + 100 200 ಕ್ವಶನ್ ಇರ್ತದೆ. 200 ಕ್ವಶನ್ನಲ್ಲಿ 70 ಕ್ವಶನ್ಗಳು ಪಾಸ್ ಆಗಲೇಬೇಕು. ಇದು ಆರಾಮಾಗಿ ಓದಿದಂಥ ಅಭ್ಯರ್ಥಿಗಳು ಮಾಡುವಂಥದ್ದು. ಇದೇನು ದೊಡ್ಡ ಟೆನ್ಷನ್ನು ಅಲ್ಲ. ಯಾಕಂತಂದರೆ ಇದು ಸ್ಕೋರ್ ನೇಮಕಾತಿ ಕಟ್ ಆಫೇ ಆಲ್ಮೋಸ್ಟ್ ಅಲ್ಲಿಗೆ 140 150ಗೆ ನಿಲ್ಲುವ ಟೈಮಲ್ಲಿ 70 ಮಾಡೋದು ದೊಡ್ಡ ಮಾತಲ್ಲ. ಆದರೂ ಸಹಿತ ನಿಮ್ಮ ಗಮನವಿರಲಿ, ಕನಿಷ್ಠ 35 ತಗೋಬೋದು. ಯಾಕಂತಂದರೆ ಕೆಲವೊಂದು ಜೊತೆ ಪೇಪರ್ 2ದಲ್ಲೇ ಒಂದು 80 ಮಾಡಿಕೊಂಡು ಇದರಲ್ಲಿ 30 ಮಾಡ್ತೀನಿ ಅಂದರೆ ಇದು ಆಗುವಂಥದ್ದಲ್ಲ. ಹೀಗಾಗಿ ಇದರಲ್ಲೂ ಕನಿಷ್ಠ 35 ತೊಗೊಳ್ಳೇಬೇಕು. ಪೇಪರ್ 1ರಲ್ಲೂ ಸಹಿತ 35 ತೊಗೊಳ್ಳೇಬೇಕು. ಇದು ಫಸ್ಟ್ ಒನ್. ಇನ್ನು ಎರಡನೇದು ಏನು ಅಂತಂದರೆ, ನೆಗೆಟಿವ್ ಅಂಕಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೆಗೆಟಿವ್ ಅಂಕಗಳು ಎಲ್ಲಿ ಅಂತಂದರೆ, ಈಗೇನಿದೆ OMR ಅನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. OMR ಏನಿದೆ, ಮೊದಲು ಬರೀ 4 ಆಪ್ಷನ್ದಲ್ಲೇ OMR ಇರ್ತದೆ. ಈಗ 5ನೇ ಆಪ್ಷನನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ನಿಮಗೆ ಉತ್ತರ ಗೊತ್ತಾಗದೇ ಇದ್ದರೆ ನೀವೇನು ಇದನ್ನು ಹಾಗೆ ಬಿಟ್ಟು ಬರುವಂಗಿಲ್ಲ, 5ನೇ ಆಪ್ಷನನ್ನು ಕ್ಲಿಕ್ ಮಾಡಲೇಬೇಕು. ಅಂದರೆ ತುಂಬಲೇಬೇಕು. ಓಕೆ, ಹಿಂಗೇನಾದರೂ ನೀವು ಉತ್ತರ ಗೊತ್ತಿಲ್ಲ ಅಂಥೇಳಿ ಎಲ್ಲವನ್ನು ಬಿಟ್ಟು ಬಂದರೆ, 5ನೇ ಆಪ್ಷನ್ ತುಂಬದೇ ಬಿಟ್ಟು ಬಂದರೆ ನೆಗೆಟಿವ್ ಅಂಕಗಳನ್ನು ಕೊಡ್ತೀವಿ ಅಂತ ಹೇಳಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ಯಾವ ಅಭ್ಯರ್ಥಿ OMR ಶೀಟ್ನಲ್ಲಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ನೀಡಿರುವ 4 ಆಯ್ಕೆಯ ವೃತ್ತಗಳಲ್ಲಿ ಯಾವುದನ್ನು ಶೇಡ್ ಮಾಡದೇ ಇದ್ದಲ್ಲಿ 5ನೇ ವೃತ್ತವನ್ನು, ಓಕೆ, ನಿಮಗೆ ಉತ್ತರ ಗೊತ್ತಿಲ್ಲ ಅಂದ ತಕ್ಷಣ ನೀವು ಶೇಡ್ ಮಾಡದೇ ಇದ್ದಲ್ಲಿ 5ನೇ ವೃತ್ತವನ್ನು ಕಡ್ಡಾಯವಾಗಿ ಶೇಡ್ ಮಾಡತಕ್ಕದ್ದು. ಒಂದು ವೇಳೆ 5ನೇ ವೃತ್ತವನ್ನು ಯಾವುದೇ ಶೇಡ್ ಮಾಡದೇ ಇದ್ದಲ್ಲಿ ಅಂಥ ಪ್ರಶ್ನೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಗಳಿಸುವ ಅಂಕಗಳ ಪ್ರತಿ ಹಂತ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ನನಗೆ ಉತ್ತರ ಗೊತ್ತಿಲ್ಲ ಅಂತೇಳಿ ಏನೂ ಬಿಟ್ಟು ಬರುವಂಗಿಲ್ಲ, 5ನೇದಾದರೂ ನೀವೇನು ಹಾಕಬೇಕು, ಟಿಕ್ಕನ್ನು ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಹೀಗಾಗಿ ಇದನ್ನು ಟಿಕ್ ಮಾಡೋ ಬದಲಾಗಿ ನೀವು ಇಲ್ಲೆಲ್ಲಾದರೂ ಟಿಕ್ ಮಾಡಿದರೂ ಸಹಿತ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಸಂಪೂರ್ಣವಾಗಿ ನೆಗೆಟಿವ್ ಅನ್ನುವಂಥ ಅಂಶ ಎಲ್ಲೂ ಇಲ್ಲ. ಆದರೆ OMR ತುಂಬುವಾಗ 5ನೇ ಆಪ್ಷನ್ನು ಖಾಲಿ ಬಿಡುವಂಗಿಲ್ಲ. ಒಟ್ಟಾರೆಯಾಗಿ 1 2 3 4 ಯಾವುದಾದ್ರೂ ಒಂದು ತುಂಬಲೇಬೇಕು. ನೀವು ಅದು ತುಂಬೋದಿಲ್ಲ ಅಂತಂದರೆ 5ನೇದಾದರೂ ತುಂಬಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ. ಹೀಗಾಗಿ ನೀವೇನು ಮಾಡಿರಿ, ಇನ್ನೊಮ್ಮೆ ಈ ನೋಟಿಫಿಕೇಷನ್ ನಿಮ್ಮ ಹತ್ರ ಇರ್ಬೋದು, ಕರೆಕ್ಟಾಗಿ ಓದ್ಕೊಳ್ಳಿ. ಯಾವ ರೀತಿಯಾಗಿ ಶೇಡ್ ಮಾಡಬೇಕು, OMR ಯಾವ ರೀತಿಯಾಗಿರ್ತದೆ ಎಲ್ಲವನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಇದು ಏನಿದೆ, ಕಡ್ಡಾಯವಾಗಿ 35 ಅಂಕ ಮತ್ತು ನೆಗೆಟಿವ್ OMR ತುಂಬುವಾಗ ತಪ್ಪಿದಲ್ಲಿ ನೆಗೆಟಿವ್ ಅಂಕವನ್ನು ಕೊಡಲಾಗುತ್ತೆ. ಓಕೆ, ಥ್ಯಾಂಕ್ ಯು.